ಫಸ್ಟು ನಿಮ್ಮ ಪಕ್ಷದಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಅದ್ರ ಬಗ್ಗೆ ಭವಿಷ್ಯವನ್ನ ನೀವು ತೀರ್ಮಾನ ಮಾಡಿ. ಅದಾದ್ಮೇಲೆ ನಮ್ಮ ಪಕ್ಷದ ಬಗ್ಗೆ ಬನ್ನಿ. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ಅಥವಾ ಯಾವುದೇ ರೀತಿಯಾದಂಥ ಬದಲಾವಣೆ ಪ್ರಶ್ನೆನೂ ಇಲ್ಲ. ಇವೆಲ್ಲ ನಾವು ಪಕ್ಷ ಕಟ್ಟೋದು BJP ಅವ್ರಿಗೆ ಕಟ್ತೀವಿ ಅಂದ್ರೆ ಹೂ ಆರ್ ದೇ ಟು ಡಿಸೈಡ್. ಫಸ್ಟ್ ನಿಮ್ಮ ಪಕ್ಷದಲ್ಲಿ ಏನೇನಿದೆ ನೋಡಿ. ನಿಮ್ಮ ಶಾಸಕರೇ ಹೇಳ್ತಾ ಇದ್ದಾರೆ. ಏನಾಯ್ತು ರೀ ನಿಮ್ಮ ವಕ್ಫ್ ಹೋರಾಟ ಪ್ರಾರಂಭ ಆಯ್ತಾ? ಪ್ರಾರಂಭ ಆಗೋಕ್ಕಿಂತ ಮುಂಚೆನೇ ಮುಚ್ಚಾಕ್ಬಿಟ್ರಲ್ಲ. ಅದ್ರ ಬಗ್ಗೆ ಮಾತಾಡಕ್ ತಯಾರಿಲ್ಲ. ಕೌನ್ಸಿಲ್ನಲ್ಲಿ ಇರ್ಬೋದು, ಅಸೆಂಬ್ಲಿನಲ್ಲಿ ಇರ್ಬೋದು, ಮುಖಭಂಗ ಆಯ್ತಲ್ಲ ನಿಮಗೆ. ಯಾವ ಇಶ್ಯೂ ತೆಗೆದ್ರಪ್ಪ? ಏನಾಯ್ತು? ಬರೀ ನಿಮ್ಮ BJP ಅವರು ಎಷ್ಟು ಅಸಮರ್ಥರಿದ್ದಾರೆ ಅಂದ್ರೆ, ಅವ್ರು ಎಷ್ಟು ಅಸಹಾಯಕರಿದ್ದಾರೆ ಅಂದ್ರೆ, ಪಾಪ ಗವರ್ನರ್ ಕಚೇರಿ, IT, ED, CBI ಮತ್ತೆ ಕೇಂದ್ರ BJP ಸರ್ಕಾರದ ನೆರಳಲ್ಲಿ ನೀವೆಲ್ಲರೂ ಬದುಕ್ತಾ ಇದ್ದೀರಾ. ನಿಮ್ದಾದಂತ ಯಾವುದೇ ರೀತಿಯಾದಂತ ಇಲ್ಲ. ನಿಮ್ಮ ಮನೆ ಒಂದು 3 ಅಲ್ಲ 100 ಬಾಗಿಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.